ನಮ್ಮ ಕೆಲಸ ಮುಗ್ದಿಲ್ಲ, ಅವ್ರು ಬಂದರು ಹೋದರು ಓನೈ ಚಲ್ತಾಯ. ನಮಗೇನು ರೋಡ್ ಆಗಬೇಕು, ಆ ರೋಡಲ್ಲಿ ಮಕ್ಕಳು ಓಡಾಡಬೇಕು. ಓಡಾಡಬೇಕು. ಆ ರೋಡ್ ಮಾಡಿಕೊಡ್ಬೇಕಿದ್ರೆ ನಾನು ಆ ಮಕ್ಕಳಿಗೆ ಸೈಕಲ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಬಟ್ ಏನೆಲ್ಲ ಆಯಿತು ನೋಡಿ, ದೊಡ್ಡ ಮೀಟಿಂಗ್ ಆಗುತ್ತೆ, ವಿಜುವಲ್ ಒಂದೊಂದೇ ತೋರಿಸ್ತೀನಿ. ಆಮೇಲೆ ಇಲ್ಲಿ 2 ಲಕ್ಷ ತಾತ್ಕಾಲಿಕವಾಗಿ ಮಾಡಿದ್ದಾರೆ. ನಾನು ತಾತ್ಕಾಲಿಕ ನಾಳೆಯಿಂದಾದರೂ ಆ ಥರ ಹೇಳಿದ್ದೀನಿ. 2 ಲಕ್ಷ ತಾತ್ಕಾಲಿಕ, 5 ಲಕ್ಷ ತಕ್ಷಣವೇ 5 ಲಕ್ಷ ಮಂಜೂರು ಮಾಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ರಸ್ತೆ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ಕೊಡೋದಾಗಿ ತಾಲೂಕು ಪಂಚಾಯತ್ ಇಒ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನಾನು ನೋಡಿ ಇಂಥ ಮೀಟಿಂಗ್ಗಳೆಲ್ಲ ಆಯಿತು. ಬನ್ನಿ ಒಂದೊಂದೇ ದೃಶ್ಯಾವಳಿ ಏನೆಲ್ಲ ಆಯಿತು ಅಂತ ಹೇಳ್ತೀನಿ. ಒಂದು ಮಗುವಿನ ಕಣ್ಣೀರನ್ನು ರಿಪಬ್ಲಿಕ್ ಕನ್ನಡ ಯಾವ ರೀತಿ ತಗೊಳ್ತು ಅಂತಂದರೆ, ವಿಜುವಲ್ ನಂಬರ್ 1 ಇಒ ವೀರಣಗೌಡ ಎಂಟ್ರಿ ಕೊಡ್ತಾರೆ ಫಸ್ಟಿಗೆ ನೋಡಿ. ತಾಲೂಕು ಪಂಚಾಯತ್ ಇಒ ವೀರಣಗೌಡ ಎಂಟ್ರಿ ಕೊಡ್ತಾರೆ. ನಾವು ಹೇಳಿದ್ವಿ ಬರಲೇಬೇಕು ಅಂತ. ಇಲ್ಲಿ ಕೇವಲ ದೊಡ್ಡವನೇ ಅಳಬೇಕು, ಆ ಮಗು ಹತ್ತಿದ್ದಷ್ಟೇ ಭಾಳ ರಾಡಿ ಆಗೈತಿ, ರಸ್ತೆ ಮಾಡಿಕೊಡ್ರಿ ಅಂದರೆ ಶಾಲೆಗೆ ಹೋಗುವ ಆಸೆ ಇದ್ದಂಥ ಮಗು ಹತ್ತಾಗ ಆ ಮಗುವಿನ ಪರವಾಗಿ ನಾವು ನಿಂತ್ವಿ. ನಂಬರ್ 1. 2, ಜಿಲ್ಲಾ ಉಪನಿರ್ದೇಶಕ ಮೋಹನ್ ದೌಡಾಯಿಸ್ತಾರೆ ನೋಡಿ, ಬಂದೊಂದು ಮೀಟಿಂಗ್ ಮಾಡ್ತಾರೆ. ಒಂದು ಮಗುವಿನ ಅಳು ಸರ್, ಅಷ್ಟೇ, ಒಂದು ಮಗುವಿನ ಅಳು. 3ನೇದು PRED ಮತ್ತು RWS ಟೀಮ್ ಆಗಮನ. ಇದೇನಿದು PRED ಅಂದರೆ ಇದಕ್ಕೆ ಸಂಬಂಧಪಟ್ಟವರಾ, ದಾರಿಗೆ ಸಂಬಂಧಪಟ್ಟವರಾ? ಅಂದರೆ NDRF ಥರ ಇವ್ರದ್ದೊಂದು. ಆಮೇಲೆ ಓಡೋಡಿ ಬಂದ PDO ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬರ್ತಾರೆ, ಎಲ್ಲರನ್ನು ಬರೆಸಿದ್ದೀವಿ. ಆಮೇಲೆ ಪಾದಯಾತ್ರೆಯಿಂದ ಓಡ್ಕೊಂಡ್ಬರ್ತಾರೆ MLA ಶಾಸಕ ವಿಠಲ್ ಹಲಗೇಕರ್. ಬಂದರು, ಬರಬೇಕು, ಎಲ್ಲರೂ ಬರಬೇಕು, ಅದೆಲ್ಲ ಹೇಳು. ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಇದು ಸತೀಶ್ ಅಣ್ಣನಿಗೂ ಮಾಹಿತಿ ಹೋಗುತ್ತೆ. ಸತೀಶ್ ಅಣ್ಣನಿಗೂ ನಾನು ಹೇಳಿದ್ನಲ್ವಾ, ನಾನು ಅದಕ್ಕೆ ಹೇಳಿದ್ದು, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ, ಅವ್ರು ಯಾರಾದ್ರೂ ಒಬ್ಬ ಕೇಳಿಸ್ಕೋಬೇಕಿದನ್ನು ನೋಡಬೇಕು ಅಂತ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೋಡಬೇಕು ಅಂತಿಲ್ಲ, ಯಾರು ನೋಡಿರ್ತಾರೆ ಕಳಿಸಿ ಅಂತ. ಅವರ ಟೀಮ್ ಬರುತ್ತೆ. ಅವರಲ್ಲಿ ಟೀಮಲ್ಲಿ ಅವರೊಬ್ಬರು ಆಯಿಷಾ ಮೇಡಮ್ ಅಂತಿದ್ದಾರೆ, ಭಾಳ ಹುಷಾರಿದ್ದಾರೆ ಅವರು, ಭಾಳ ಹುಷಾರಿದ್ದಾರೆ. ಬೆಳಗಾವಿಯಲ್ಲಿ ನಾನು ಹೋಗಿದ್ದಾಗ ಕಾರ್ಯಕ್ರಮ ಮಾಡಿದಾಗ ಭಾಳ ಜೋರಾಗಿ ಮಾತಾಡಿದರು. ಒಳ್ಳೆ ಅಲ್ಪಸಂಖ್ಯಾತ ನಾಯಕಿ ಆಗುವಂಥ ಎಲ್ಲ ಅವಕಾಶಗಳಿದೆ. ಆದರೆ ಕೆಲಸ ಆಗಬೇಕಷ್ಟೇ. ನಾವು ಕೆಲಸ ಮಾಡೋರನ್ನ ಹೊಗಳ್ತೀವಿ, ಕೆಲಸ ಮಾಡಿಲ್ಲ ಅಂತಂದರೆ ಹಾಗೇನೆ ತಗೊಳ್ತೀವಿ, ಪೋಸ್ ಕೊಟ್ಟು ಹೋಗಬಾರ್ದು. 6 ಸೀನ್ಗಳು ನೋಡಿ ಏನೆಲ್ಲ ಮಾಡಿದರು. ಅದಾದ ನಂತರ ನಿನ್ನೆ ಬಂದವರು ರಸ್ತೆ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ಕೊಡುವುದಾಗಿ ತಾಲೂಕು ಪಂಚಾಯತ್ ಇಒ ನಿರ್ಧಾರ ಮಾಡಿದ್ದಾರೆ. 20 ಲಕ್ಷ ಕೊಡ್ತಾರೆ. ಅನುದಾನ ಕ್ರಿಯಾ ಯೋಜನೆ ಸಿದ್ಧಪಡಿಸಿದರೆ ತಕ್ಷಣವೇ 5 ಲಕ್ಷ ಮಂಜೂರು ಮಾಡೋದಾಗಿ ಹೇಳಿದ್ದಾರೆ. ಈಗ ಅದನ್ನು ಮಾಡಿಸ್ತೀವಿ ನಾವು. ಸದ್ಯಕ್ಕೆ ತಾತ್ಕಾಲಿಕ ರಸ್ತೆ ದುರಸ್ತಿಗೆ ತಕ್ಷಣವೇ 2 ಲಕ್ಷ ಅನುದಾನ ಕೊಟ್ಟುಬಿಟ್ಟಿದ್ದಾರೆ, ತಕ್ಷಣ ಏನಾದರೂ ಮಾಡಿ ಅಂತ. ಇನ್ನೂ ಒಂದೇ ಅಧಿಕಾರಿಗಳು ಅದೇ ಗ್ರಾಮದಲ್ಲಿ ಅಲ್ಲಿ ಓಡಾಡೋದು ಬೇಡ, ಶಾಲೆ ನಡೆಸಲು ಯಾರಾದರೂ ಬಾಡಿಗೆ ಕಟ್ಟಡ ಕೊಟ್ಟರೆ ಹೆಚ್ಚುವರಿ ಇಬ್ಬರು ಶಿಕ್ಷಕರ ನೇಮಿಸಿ ಗ್ರಾಮದಲ್ಲೇ ಪಾಠ ಮಾಡಲಾಗುತ್ತೆ. ಯಾರು ಕೊಡ್ತೀರಪ್ಪ ಆ ಮಕ್ಕಳಿಗೆ ಶಾಲೆಗೆ? ಓಕೆ, ಮೈಲಾರಿ ನಮ್ಮೊಂದಿಗಿದ್ದಾರೆ. ಮೈಲಾರಿ, ಐ ಥಿಂಕ್ ಸುದ್ದಿಗಳ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳ ಸದ್ದು ಮಾಡ್ತಿದ್ದು, ನಿನ್ನೆಯಿಂದ ಸದ್ದು ಮಾಡ್ತಾ ಇದೆ. ಒಂದು ಹಲ್ಚಲ್ ಎಬ್ಬಿಸಿದೆ ನಿಮ್ಮ ಬೆಳಗಾವಿ ಭಾಗದಲ್ಲಿ ಅಥವಾ ಖಾನಾಪುರ ಭಾಗದಲ್ಲಿ. ಏನೇನೆಲ್ಲ ಆಯಿತು ಮೈಲಾರಿ? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಸರ್, ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಇರುವಂತಹ ಈ ಆಂಜನೇಯ ನಗರದಲ್ಲಿ ಕೆಸರು ಗಡ್ಡೆ ಅಂತಾದ ರಸ್ತೆಯಲ್ಲಿ ಸುಮಾರು 3 ಕಿಲೋಮೀಟರ್ ವರೆಗೆ ಏನು ಶಾಲೆಯ ಮಗು ಏನು ನಡೆದುಕೊಂಡು ಹೋಗಬೇಕಾದ್ರೆ ಕಣ್ಣೀರನ್ನ ಹಾಕಿತ್ತು. ಆ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಎಳೆಯಾಗಿ ಅಂದ್ರೆ ವಿಸ್ತೃತವಾಗಿ ಕೂಡ ಪ್ರಸಾರವನ್ನ ಮಾಡಿತ್ತು. ಪ್ರಸಾರ ಮಾಡಿದ ಅರ್ಧ ಗಂಟೆಯಲ್ಲಿ ಏನು ಖಾನಾಪುರ ತಾಲೂಕಿನ ಏನು ಈಗ ಅಂದ್ರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು, ಇದಾದ ನಂತರ ಬೆಳಗಾವಿ DDP ಅಂದ್ರೆ ಜಿಲ್ಲಾ ಉಪನಿರ್ದೇಶಕರು ಕೂಡ ಸ್ಥಳಕ್ಕೆ ಬರ್ತಾರೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಅಲ್ಲಿ ಪ್ರಮುಖವಾಗಿ ಸುಮಾರು ಒಂದು 5-6 ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಅಲ್ಲಿ ಆಂಜನೇಯ ನಗರದಲ್ಲಿ 1ರಿಂದ 5ನೇ ತರಗತಿವರೆಗೆ ನೂತನ ಶಾಲೆ. ಅದು ಓಕೆಪ್ಪ, ಸರಿ. ಈಗ ಅದನ್ನೆಲ್ಲ ಮಾಡೋದು ಹೆಂಗೆ? ಈಗ ನೀವು ಹೇಳಿದ್ರೆ 1ರಿಂದ 5ನೇ ತರಗತಿಗೆ ಮತ್ತೊಂದು ಅಂತೇಳಿ, ಈಗ ಅದನ್ನ ಹೆಂಗೆ ಫಾರ್ವರ್ಡ್ ಮಾಡೋದು ಹೆಂಗೆ, ಮುಂದುವರ್ಸೋದು ಹೆಂಗೆ, ಮಾಡಿಸೋದು ಹೆಂಗೆ? ಖಂಡಿತ ಸರ್, ಅಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಹೇಳಿರೋ ಪ್ರಕಾರ ಸ್ಥಳದಲ್ಲಿ ಅಂದ್ರೆ ಆಂಜನೇಯ ನಗರದಲ್ಲಿ ಆ ಜಾಗೆಯನ್ನ ಗುರುತಿಸಬೇಕು. ಜಾಗೆಯನ್ನ ಗುರುತಿಸಿದ್ದೆ ಅದನ್ನ ಈಗಲೇ ಅನುಮತಿಯನ್ನ ಕೊಡ್ತೇನೆ. ಅಲ್ಲಿ
ಶಾಲೆಯನ್ನ ಪ್ರಾರಂಭ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸದ್ಯಕ್ಕೆ ಈಗ ಮಳೆಗಾಲ ಇರೋದ್ರಿಂದ ಅಲ್ಲಿ ಯಾರಾದ್ರೂ ಬಿಲ್ಡಿಂಗ್ ಅನ್ನ ಆಗ್ಲಿ ಮನೆಯನ್ನ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಡೆಪ್ಯುಟೇಷನ್ ಆಧಾರದ ಮೇಲೆ ಸರಿ 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 ಓಕೆ. ಆಯಿಷಾ ಅವರಿದ್ದಾರೆ. ಆಯಿಷಾ ಅವರು ನಿನ್ನೆ ಈ ಸತೀಶ್ ಜಾರಕಿಹೊಳಿ ಅವರ ಟೀಮಲ್ಲಿ ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ ಅವ್ರನ್ನ, ಆಯಿಷಾ ಅವ್ರನ್ನ ಯಾರು ಅಂತ. ಹಾಂ, ಇವರೇ ಆಯಿಷಾ ಸನದಿ, KPCC ಸದಸ್ಯೆ. ಏನು ಆಯಿಷಾ ಮೇಡಮ್, ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಾನು ನಿಮ್ಗೆ ಹೇಳಿದ್ದೆ, ನೀವು ಅವತ್ತು ಬಂದಾಗ ಭಾಳ ಜೋರಾಗಿ ಮಾತಾಡ್ತೀರಿ, ಭಾಳ ಜೋರಾಗಿ ಅಂದರೆ ಚೆನ್ನಾಗಿ ಮಾತಾಡ್ತೀರಿ ಅಂತ. ಈಗ ನೀವು ಸತೀಶ್ ಅಣ್ಣನ ಪರವಾಗಿ ಅಲ್ಲಿಗೆ ಬಂದಿದ್ದೀರಿ. ಎಸ್ ಸರ್. ಎಲ್ಲ ನೀವು ಮಾಡಬೇಕಾದ ಆ ವ್ಯವಸ್ಥೆ ಎಸ್ ಸರ್. ಮುಂದಾಳತ್ವ ನಿಂತು. ಖಂಡಿತವಾಗಿ ಸರ್. ನೋಡಿ, ನಮ್ಮ ಉಸ್ತುವಾರಿ ಇಂಥವ್ರು ಇದ್ದಾರೆ. ಯಾವತ್ತು ಯಾವುದೂ ಬಡವರಿಗೆ ಗಮನಕ್ಕೆ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಯಾರ್ದು ಕೈ ಹಂಗೆ ಬಿಡಲ್ಲ ಅಂತ ಕೂಡ ಅವ್ರಿಗೆ ತಕ್ಷಣ ಗೊತ್ತಾದ ತಕ್ಷಣನೇ ನನಗೆ ನೀನು ಹೋಗಿ ಎಲ್ಲಿದೆ ಅದನ್ನ ನೋಡ್ಕೊಂಡು ಎಲ್ಲ ಯಾವ ಊರಂತ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಬಾ ಅಂತ ನನಗೆ ಹೇಳಿದ್ದ ಕಾರಣಕ್ಕೆ ನಾನು ಅಲ್ಲಿ ವಿಸಿಟ್ ಮಾಡಿದ್ದೆ. ಆ ಮಗು ಹತ್ತಿದ್ದು ಸಾಹೇಬ್ರು ಕೂಡ ನೋಡಿದ್ದಾರೆ. ಖಂಡಿತವಾಗಿ ಅಲ್ಲಿ ಜನಕ್ಕೆ ಏನ್ ಅಭಿವೃದ್ಧಿ ಆಗ್ಬೇಕಾಗಿದೆ, ಅವ್ರು ಇನ್ನ ಹಿಂದೆ ಉಳಿದಿದ್ದಾರೆ. ಖಂಡಿತವಾಗಿ ನಮ್ಮ ಸಾಹೇಬರ ಜೊತೆಗೆ ನಾ ಮಾತಾಡಿ ಅವ್ರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ನಾ ಯಶಸ್ವಿ ಮಾಡ್ತೀನಿ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಅವರೇ ಹೇಳಿದಂಗೆ CM ಆಗಬೇಕು ಅಂತಿದ್ದೀನಿ, ಮತ್ತೊಂದು ಆ ಪ್ರಯತ್ನ ಮಾಡ್ತಾರೆ. MLA ಆಗಿದ್ದಾರೆ, MP ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಈ ಕೆಲಸ ಇದೆಯಲ್ಲ, ಈಗ ನಿಮ್ಮನ್ನೇ ಕಳಿಸಿದ್ದಾರೆ ಸತೀಶ್ ಅಣ್ಣ ಅವರು, ನೀವು ಮುಂದೆ ನಿಂತು ಇದನ್ನು ಮಾಡಿಸ್ಬೇಕು. ಖಂಡಿತವಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಎಲ್ಲಿ ತನಕ ಅಂದರೆ ರಸ್ತೆ ಒಂದು ತಾತ್ಕಾಲಿಕ ರಸ್ತೆ ಆದಾಗಲೂ ಹೋಗಿ, ಆಮೇಲೆ ಪರ್ಮನೆಂಟ್ ರಸ್ತೆ ಆದಾಗಲೂ ಹೋಗಿ. ಸರ್, ಇವತ್ತು PDO ಅವ್ರ ಜೊತೆಗೆ ಮಾತಾಡಿದ್ದೀನಿ. ಈಗ ಪೈಪ್ ಹಾಕಿಸ್ತಾ ಇದ್ದಾರೆ. ಪೈಪ್ ಹಾಕಿಸಿ ಇವತ್ತು ಎಲ್ಲ ಮಣ್ಣು ಕೂಡ ಹಾಕ್ತಾರೆ. ನಾನು MLA ಅವರು ಹಲ್ಗೇಕರ್ ಕೂಡ ಬಂದಿದ್ರು, ಅವ್ರಿಗೂ ಕೂಡ ಹೇಳಿದ್ದೀನಿ, ತಾವು ಇದಕ್ಕೆ ಏನಾದ್ರು ಸ್ಪಂದಿಸಲಿಲ್ಲ ಅಂದ್ರೆ ಖಂಡಿತವಾಗಿ ನಾನು ಹೋರಾಟ ಮಾಡ್ತೀನಿ. ನಾನು ಪಕ್ಷ ಅಂತ ವಿಚಾರ ಮಾಡಲ್ಲ ಸರ್, ನಾನು ಜನದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು. ಸತೀಶ್ ಜಾರಕಿಹೊಳಿ ಒಂದು ಟೀಮ್ ನ ರಚನೆ ಮಾಡಿದ್ರೆ ಹೆಂಗಿದೆ, ಜನಕ್ಕೆ ಎಲ್ಲಿ ಅನ್ಯಾಯ ಆಗ್ತಿದೆ ಅಲ್ಲಿ ನಾವು ಹೋಗಿ ಜನಕ್ಕೆ ಪರಿಹಾರ ಕೊಡುವಂಗೆ ನಮ್ಗೆ ಬೆಳೆಸಿದಾರಂದ್ರೆ ಅದಕ್ಕೆ ನಾನು ಅವ್ರಿಗೆ ಸಲ್ಯೂಟ್ ಅನ್ನ ಹೊಡಿತೀನಿ. ಇರ್ಲಿ ಈಗ ಅವ್ರಿಗಿಂತ ಓಕೆ, ಈಗ ಸತೀಶ್ ಅಣ್ಣನಿಗೂ ಅನಿಸ್ಬೇಕು ನೆಕ್ಸ್ಟ್ ಆಯಿಷಾ ಸನದಿ ಅವರನ್ನ ರೆಡಿ ಮಾಡಬೇಕು ನೆಕ್ಸ್ಟ್ ಕಾಂಗ್ರೆಸ್ ಅಲ್ಲಿ ಅಂತೇಳಿ. ನೀವು ಎಷ್ಟು ಕೆಲಸ ಮಾಡ್ಕೊಡ್ತೀರೋ ಅದರ 100ರಷ್ಟು ಪ್ರಚಾರ ನಾನು ಕೊಡ್ತೀನಿ. ನಿಮಗೆ ಕೆಲಸ ಮಾಡಬೇಕು ಸರ್. ಪ್ರಚಾರಕ್ಕಿಂತನೂ ನಮ್ಮಿಂದ ಜನಕ್ಕೆ ಸಹಾಯ ಆಗ್ತಿದೆ, ನನ್ಗೆ ಅದು ಬಹಳ ಇಂಪಾರ್ಟೆಂಟ್. ನನ್ಗೆ ಪ್ರಚಾರ ಬೇಕಾಗಿಲ್ಲ, ಜನದ ಅಭಿವೃದ್ಧಿ ಬೇಕಾಗಿದೆ. ವೆರಿ ನೈಸ್. ಆದ್ರೆ ಕೆಲಸ ಮಾಡಿಸ್ಬೇಕು ಆಯಿಷಾ ಮೇಡಮ್. ಖಂಡಿತವಾಗಿ ಮಾಡ್ತೀನಿ. ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಗೆ ಏನು ಸಪೋರ್ಟ್ ಬೇಕು ಅದನ್ನು ಕೊಡ್ತೀವಿ ಮಾಧ್ಯಮವಾಗಿ. ಆದರೆ ಆ ಮಕ್ಕಳು ಯಾವಾಗ ಭಾಳ ಏನೈತಿ ರಾಡಿ ಐತಿ ಸರ್, ಆ ಮಗುಗ್ ನಾನು ಭೇಟಿ ಆದೆ. ನೀನು ಆ ಮಗು ಜೊತೆಗೆ ನಾ ಕೂಡ ಚರ್ಚೆ ಮಾಡಿದೆ. ನನ್ಗೆ ತುಂಬಾ ನೋವಾಯ್ತು. ನನ್ನ ಮಗು ಬೇರೆ ಅಲ್ಲ, ಆ ಮಗು ಕೂಡ ದೃಶ್ಯ ಇರ್ಬೇಕು ನೋಡಿ, ಹಾಕಿ ಅದು ಅವ್ರು ಮಾತಾಡಿಸೋ ದೃಶ್ಯ ಇರ್ಬೇಕು, ಹಾಕಿ. ಇದೆ ಸರ್, ಅದು ವಿಡಿಯೋ ಇದೆ ಸರ್, ನೋಡಿ. ಇಲ್ಲ, ದೃಶ್ಯನೇ ಇದೆ ಆ ಮಗು ಜೊತೆ ಮಾತಾಡೋದು. ಯಾಕೆ ಹಾಕಿಲ್ಲ ಅದು? ಮಾತಾಡಿಸ್ತಾರಲ್ಲ ಅವರು, ಆ ವಿಡಿಯೋ ಎಲ್ಲ ಹೋಯ್ತು. ಓಕೆ, ಥ್ಯಾಂಕ್ ಯು ಆಯಿಷಾ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಖಂಡಿತವಾಗ್ಲೂ ಸಪೋರ್ಟಿವ್ ಆಗಿರ್ತೀವಿ ನಿಮ್ಮ ಜೊತೆ, ಆಗಲಿ, ಮುಂದೆ ಸಾಗಲಿ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಈ ಸ್ಟೋರಿಯನ್ನು ಫಾಲೋಅಪ್ ಮಾಡ್ತೀನಿ. ನಿಮಗೆ ಆ ರೋಡ್ ಆಗೋ ತನಕ ನಾನಂತೂ ಬಿಡೋ ಪ್ರಶ್ನೆನೇ ಇಲ್ಲ.